ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಪುಟ ವಿಸ್ತರಣೆಗೆ ಬಿಜೆಪಿ ಜೆಡಿಎಸ್ ನಾಯಕರು ವ್ಯಂಗ್ಯ ಮಾಡುತ್ತಿದ್ದಾರೆ. ಸಚಿವ ಬಿ ನಾಗೇಂದ್ರ, ಸಚಿವ ವಿಜಯಾನಂದ ಕಾಶಪ್ಪನವರ ವಿರುದ್ಧ ಬಿಜೆಪಿ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಪೋಸ್ಟರ್ ಅನ್ನು ಹಾಕ್ತಾ ಇದೆ. ಕಾಂಗ್ರೆಸ್ ನೊಟೋರಿಯಸ್ ರೌಡಿಗಳನ್ನ ಬೆಳೆಸ್ತಾ ಇದೆ ಅಂತ ಜೆಡಿಎಸ್ ಟೀಕೆ ಮಾಡಿದೆ. ಪ್ರತಿಪಕ್ಷಗಳ ಟೀಕೆಗಳಿಗೆ ಸಚಿವ ವಿಜಯಾನಂದ ಕಾಶಪ್ಪನವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಒಂದು ಎಡವಟ್ಟು ಕೂಡ ಮಾಡಿಕೊಂಡಿದ್ದಾರೆ. ಪ್ರತಿಪಕ್ಷಗಳು ನೈಸ್ ಹೋರಾಟ ಆಗಿರ್ಬೋದು, ಬಿಡದಿ ಪಾದಯಾತ್ರೆಯ ವಿಚಾರಕ್ಕಾಗಿರ್ಬೋದು, ಎಲ್ಲವೂ ಕೂಡ ಸದನದಲ್ಲಿ ನಾವು ಪ್ರಸ್ತಾಪ ಮಾಡ್ತೀವಿ ಅನ್ನೋಂಥದ್ದು. ಸರ್ಕಾರ ಯಾವ ರೀತಿ ತಯಾರಿ ನಡೆಸಿದೆ ಇದಕ್ಕೆ? ನೋಡಿ, ವಿರೋಧ ಪಕ್ಷಗಳು ಹೇಗಿರಬೇಕಂದ್ರೆ, ವಿರೋಧವನ್ನು ಮಾಡೋದೇ ಅವರ ಮೂಲ ಉದ್ದೇಶ ಆಗಬಾರ್ದು. ಏನು ಜನರ ಸಮಸ್ಯೆ, ಯಾಕಂದರೆ ನಾವೆಲ್ಲರೂ ಪ್ರತಿನಿಧಿಗಳೇ. ಇವತ್ತು ಆಡಳಿತ ಪಕ್ಷ ಇರ್ಬೋದು, ವಿರೋಧ ಪಕ್ಷ ಇರ್ಬೋದು. ವಿರೋಧ ಪಕ್ಷ ವಿರೋಧವನ್ನು ಮಾಡೋದಕ್ಕೆ ಇದಾರೆ ಅನ್ನೋದು ಆಗಬಾರ್ದು. ಸಮಸ್ಯೆ ಇದ್ದರೆ ವಿರೋಧ ಮಾಡಬೇಕು. ಬಿಡದಿ ಟೌನ್ಶಿಪ್ ಬಗ್ಗೆ ಭಾಳ ಸ್ಪಷ್ಟವಾಗಿದೆ ನಿಲುವು. ನಾವೇನು ನೋಟಿಫಿಕೇಷನ್ ಮಾಡಿಲ್ಲ. ಇವತ್ತು ಒಂದು ಕುಟುಂಬದ ರಕ್ಷಣೆಗೋಸ್ಕರ ಇವತ್ತು ಅದು ಹೋರಾಟ ನಡೆದಿದೆ ಅಲ್ಲಿ. ಇದು ಭಾಳ ಸ್ಪಷ್ಟವಾಗಿ ರಾಜ್ಯದ ಜನತೆಗೆ ಗೊತ್ತಾಗ್ತಾಯಿದೆ. ಅನೇಕ ರೈತರು ಈಗಾಗಲೇ ಒಪ್ಪಂದದ ಪತ್ರಿಕೆಯನ್ನು ಬರೆದು ಕೊಟ್ಟು ಇವತ್ತು ದುಡ್ಡು ಕೂಡ ಇವತ್ತು ನೋಂದಣಿ ಮಾಡಿಕೊಂಡು ದುಡ್ಡನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಸದನದ ಸಮಯಕ್ಕೆ ನಾವು ಗೌರವ ಕೊಡಬೇಕು ಜನಪ್ರತಿನಿಧಿಗಳಾದವರು. ಯಾಕಂದರೆ ಮುಖ್ಯ ವಿಷಯ ಭಾಳ ದುರಂತರ ಸಮಸ್ಯೆ ಇದೆ ರಾಜ್ಯದಲ್ಲಿ. ಆ ರಾಜ್ಯದ ಸಮಸ್ಯೆಗಳನ್ನು ಚರ್ಚೆ ಮಾಡೋದಕ್ಕಾಗಿ ಇವತ್ತು ವಿಧಾನಸಭೆಯನ್ನು ಕರೆಯಲಾಗುತ್ತೆ, ಕಲಾಪ ನಡೆಯುತ್ತೆ. ಆ ಕಲಾಪದಲ್ಲಿ ಭಾಗವಹಿಸಿ ಒಂದು ಸುವ್ಯವಸ್ಥೆಯಲ್ಲಿ ಆ ಕಲಾಪ ನಡೆದು ಜನರಿಗೆ ಅನುಕೂಲ ಆಗೋ ಯೋಜನೆಗಳನ್ನು, ಮಾತ್ರವಾದ ಒಂದು ನಿರ್ಧಾರಗಳನ್ನು ಮಾಡುವಂಥದ್ದಾಗಬೇಕು ವಿನಃ ಕೇವಲ ತಮ್ಮ ವಿರೋಧ ಪಕ್ಷ ನಾವು ವಿರೋಧ ಮಾಡ್ತೀವಿ ಅನ್ನೋದು ಈಗ ಕಳೆದ ಹಲವಾರು ಅಧಿವೇಶನದಲ್ಲಿ ನೋಡ್ತಾ ಇದ್ದೀನಿ. ನಮ್ಮ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಅವರು ವಿರೋಧವನ್ನು ದ್ವೇಷದಿಂದ ಮಾಡ್ತಾಯಿದ್ದಾರೆ. ಅವರು ವಿರೋಧ ಪಕ್ಷದ ನಾಯಕರಾಗಿ ವಿಷಯವನ್ನು ತೆಗೆದುಕೊಂಡು ವಿರೋಧ ಮಾಡಿದರೆ ನಾವು ಒಪ್ತೀವಿ. ವಿರೋಧವನ್ನು ಮಾಡೋದಕ್ಕೂ ಒಂದು ಲಿಮಿಟ್ ಇದೆ. ಕೇವಲ ವಿರೋಧ ಪಕ್ಷ ಅಂದ ತಕ್ಷಣ ವಿರೋಧ ಮಾಡೋದೇ ಇವರು ಮೂಲ ಉದ್ದೇಶ ಆಗಬಾರ್ದು ಅನ್ನೋದು ನನ್ನ ಒಂದು ವಿನಂತಿ. ಜೆಡಿಎಸ್ನ ನಾಯಕರು ಈಗಷ್ಟೇ ಸುದ್ದಿಗೋಷ್ಠಿಯನ್ನು ಮಾಡಿದ್ದಾರೆ ಸರ್. ಅವರ ಪೋಸ್ಟರ್ ವಾರ್ಗಳ ವಿಚಾರಕ್ಕೆ ಮಾತಾಡುವಾಗ ಕಾಂಗ್ರೆಸ್ ನಟೋರಿಯಸ್ ರೌಡಿಗಳನ್ನು ಸಿದ್ಧ ಮಾಡ್ತಾ ಇದೆ ಅಂತ ಟೀಕೆಯನ್ನು ಮಾಡಿದ್ದಾರೆ ಜೆಡಿಎಸ್ ನಾಯಕರು. ನೋಡ್ರಿ, ಯಾರು ನಟೋರಿಯಸ್ ರೌಡಿಗಳು, ಯಾರು ಮಾಡಿದ್ರು ಅನ್ನೋದು ಜನರು ನೋಡಿದ್ದಾರೆ. ಸದನದಲ್ಲಿ ಹಿಂದೆ ಬ್ಲೂ ಫಿಲ್ಮ್ ನೋಡಿದವರು ಇದ್ದಾರೆ. ಒಂದು ಸದನಕ್ಕೆ ಆಯ್ಕೆಯಾಗಿ ಬಂದು ಅಲ್ಲಿ ಕೂತ್ಕೊಂಡು ಬ್ಲೂ ಫಿಲ್ಮ್ ನೋಡಿದ್ದಾರೆ. ಇವರು ಒಳ್ಳೆಯವರಾ? ಇವರು ನಟೋರಿಯಸ್ ಅಲ್ವಾ? ಅವ್ರ ಪಕ್ಷದಲ್ಲಿ ಎಂತೆಂಥ ಪುಡಾರಿಗಳಿದ್ದಾರೆ, ಏನು ಭ್ರಷ್ಟಾಚಾರಿಗಳಿದ್ದಾರೆ, ಆರೋಪವನ್ನು ಹೊತ್ತು ಜೈಲಿಗೆ ಹೋಗಿ ಬಂದಂಥವ್ರಿದ್ದಾರೆ ಇದೇ ಬಿ ಜೆ ಪಿಯಲ್ಲಿ. ಇನ್ನೂ ಬೇಕಾ ನಾವು ಪುಡಾರಿಗಳ? ನಾವೇನಾದರೂ ಒಬ್ಬರು ಆರೋಪ ತೋರಿಸಿದ್ರೆ ನಮ್ಮ ಮೇಲೆ ಯಾವ ಆರೋಪ ಇದೆ? ಜೈಲಿಗೆ ಹೋಗ್ಬಂದಂಥ ಒಬ್ಬ ಮುಖ್ಯಮಂತ್ರಿ, ಆ ಜೈಲಿಗೆ ಹೋದಂತಹ ಅನೇಕ ಮಂತ್ರಿಗಳು, ಬ್ಲೂ ಫಿಲ್ಮ್ ನೋಡಿದಂಥ, ಸದನದಲ್ಲಿ ಬ್ಲೂ ಫಿಲ್ಮ್ ನೋಡಿದಂಥ ಅದೇ ಪಕ್ಷದವ್ರಲ್ಲ, ಭಾರತೀಯ ಜನತಾ ಪಕ್ಷದವರು. ಇನ್ನು ನಮ್ಮ ಪಕ್ಷದವ್ರು ಯಾವುದಾದ್ರೂ ಆ ಥರ ನಡ್ಕೊಂಡಿದ್ದಾರೆ ಸದನದಲ್ಲಿ? ಸದನದ ಗೌರವವನ್ನು ಕಾಪಾಡುವಂಥದ್ದು ಸದಸ್ಯರ ಕರ್ತವ್ಯ. ಸದನದಲ್ಲಿ ಹೇಗಿರಬೇಕು, ಏನು ನಮ್ಮ ನಡವಳಿಕೆ ಇರಬೇಕು, ಇಡೀ ರಾಜ್ಯ ನೋಡ್ತಾ ಇರುತ್ತೆ. ರಾಜ್ಯದ ಜನತೆ ನಮ್ಮನ್ನು ಚುನಾವಣೆ ಮಾಡಿ ಕಳಿಸಿದಾಗ ಯಾವ ರೀತಿ ನಡ್ಕೋಬೇಕು ಅನ್ನೋದು ಇರಬೇಕಲ್ಲ. ಪುಡಾರಿಗಳು ಅನ್ನೋದು, ಗುಂಡಾಗಿರಿ ಸರ್ಕಾರ ಅನ್ನೋದು, ಅವ್ರ ಶಿಷ್ಯ ಅನ್ನೋದು, ಇವ್ರ ಶಿಷ್ಯ ಅನ್ನೋದು ಎಷ್ಟು ಮಟ್ಟಿಗೆ ಸರಿ? ಇವ್ರು ಯಾರ್ಯಾರು ಶಿಷ್ಯರಿದ್ದರು ಮೊದಲು ಅರಿವನ್ನು ಇಟ್ಕೋಬೇಕು. ಇವ್ರೇನು ಗುಂಡಾಗಿರಿ ಮಾಡಿದ್ದಾರೆ ಈ ರಾಜ್ಯದಲ್ಲಿ ಹೇಳಬೇಕಾ? ಒಂದೊಂದು ಎಳೆಯಾಗಿ ಹೇಳ್ಬೋದು ನಾವು. ಆದರೆ ಅದೆಲ್ಲ ಬಿಟ್ಟು ಸುಮ್ಮನೆ ಸದನವನ್ನು ಪಾಲ್ಗೊಳ್ಳಿ, ಸದನವನ್ನು ಸರಿಯಾಗಿ ನಡೆಸಿ ರಾಜ್ಯದ ಜನತೆಗೆ ಏನು ಅಭಿವೃದ್ಧಿ ಮಾಡ್ತೀವಿ ಅನ್ನೋದನ್ನು ತಿಳಿಸೋದು ಅನ್ನೋದು ಮಾಡಬೇಕಷ್ಟೇ. ಸರ್, ಕೊನೆಯ ಪ್ರಶ್ನೆ. ಖಾತೆ ಹಂಚಿಕೆ ಇನ್ನೂ ಕೂಡ ಆಗಿಲ್ಲ. ತಮ್ಮ ಆಸಕ್ತಿ ಕ್ಷೇತ್ರ ಯಾವುದು? ಯಾವ ಖಾತೆಯ ನಿರೀಕ್ಷೆಯಲ್ಲಿದ್ದೀರಿ? ನೋಡ್ರಿ, ನಾನು ಒಂದೇ ಕೇಳಿದ್ದು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಜನಪರವಾದ ಕೆಲಸವನ್ನು ಮಾಡೋದು ಖಾತೆಯನ್ನು ಕೊಡ್ರಿ. ರೈತರಿರ್ಬೋದು, ಬಡವರಿರ್ಬೋದು, ಇವತ್ತು ಈ ರಾಜ್ಯದ ಏನು ಮುಖ್ಯ ಜನರಿಗೆ ಅನುಕೂಲ ಆಗುವಂಥ ಖಾತೆ ಯಾವುದಾದ್ರೂ ಕೊಡಿ ಅಂತ ವಿನಂತಿ ಮಾಡಿಕೊಂಡಿದ್ದೆ. ಥ್ಯಾಂಕ್ ಯು. ಇದಿಷ್ಟು ಸಚಿವರಾದಂಥ ವಿಜಯಾನಂದ ಕಾಶಪ್ಪನವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಸದಾನಂದ ಜೊತೆ ಹನುಮಂತ ದುರ್ಗದಾರ್, ಕನ್ನಡ, ಬೆಂಗಳೂರು.